2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಧುಬನಗಿತ್ತಿಯಂತೆ ಸಿದ್ಧವಾಗಿದೆ. ಇನ್ನು ಈಗಾಗಲೇ ಸೆಲೆಬ್ರೇಷನ್ ಮಾಡೋಕೆ ಯುವಕರ ಹಾಟ್ ಫೇವರೇಟ್ ಆಗಿರುವಂತಹ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ ಸೇರಿದಂತೆ ಎಲ್ಲ ರಸ್ತೆಗಳು ಕೂಡ ಲಕಲಕ ಅಂತ ಮಿಂಚುತ್ತಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹೊಸ ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್. ಮಧುಬನಗಿತ್ತಿಯಂತೆ ಸಿಂಗಾರಗೊಂಡ ಸಿಲಿಕಾನ್ ಸಿಟಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಖಾಕಿ ಸರ್ಪಗಾವಲು. ಹೌದು, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಗರದ ಇಂದಿರಾನಗರ, ಕೋರಮಂಗಲ, ಎಂಜಿ ರೋಡ್ನಲ್ಲಿ ನ್ಯೂ ಇಯರ್ಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಲ್ಲಾ ಕಡೆಗಳಲ್ಲೂ ಹೋಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. ಇನ್ನು ಹೊಸ ವರ್ಷಕ್ಕೆ ಅತಿ ಹೆಚ್ಚು ಜನ ಸೇರುವ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ, ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಎಂ ಹಾಕೆ, ಟ್ರಾಫಿಕ್ ಡಿಸಿಪಿ ಅನೂಪ್ ಶೆಟ್ಟಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಹೊಸ ವರ್ಷದ ದಿನದಂದು ಯಾವುದೇ ಸಮಸ್ಯೆ ಆಗದಂತೆ ಈಗಾಗಲೇ ಸೂಕ್ತ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿಸಿಟಿವಿಗಳು, ಮಹಿಳೆಯರ ಭದ್ರತೆಗಾಗಿಯೇ ಐಲ್ಯಾಂಡ್ಗಳು, ವಾಚ್ ಟವರ್ಗಳು, ಬ್ಯಾರಿಕೇಡ್ಗಳು, ಜೊತೆಗೆ ಹೊಸದಾಗಿ QR ಕೋಡ್ಗಳನ್ನು ರಸ್ತೆಯ ಪಕ್ಕದಲ್ಲಿ ಅಂಟಿಸಲಾಗಿದೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಪೊಲೀಸರು ಹತ್ತಿರದಲ್ಲಿ ಇದ್ದಾರೆ, ಪೊಲೀಸ್ ಠಾಣೆ ಎಲ್ಲಿದೆ, ಆಂಬ್ಯುಲೆನ್ಸ್ ಎಲ್ಲಿದೆ ಸೇರಿದಂತೆ ಅಗತ್ಯ ಮಾಹಿತಿಗಳು ಸಿಗಲಿದೆ. ಅಲ್ಲದೆ ಹೆಚ್ಚುವರಿ 360 ಸಿಸಿಟಿವಿಗಳು, ಅದಕ್ಕೆ ತಾತ್ಕಾಲಿಕ ಮಾನಿಟರ್ ವ್ಯವಸ್ಥೆ ಮಾಡಲಾಗಿದ್ದು, ಕೇಂದ್ರ ವಿಭಾಗವೊಂದರಲ್ಲೇ ಬರೋಬ್ಬರಿ 6,000 ಸಿಸಿಟಿವಿಗಳು ಅಳವಡಿಕೆ ಮಾಡಲಾಗಿದೆ. ಈಗ CBD ಏರಿಯಾನಲ್ಲಿ ಸಾರ್ವಜನಿಕರು ಇಲ್ಲಿ ನ್ಯೂ ಇಯರ್ ಸಂದರ್ಭದಲ್ಲಿ, ನ್ಯೂ ಇಯರ್ ಈವ್ ಸಂದರ್ಭದಲ್ಲಿ ಏನು ಬರ್ತಾರೆ ಅವ್ರಿಗೋಸ್ಕರ ಎಲ್ಲ ಎಲಾಬ್ರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟು, ಒಪೆರಾ ಹೌಸು, ರೆಸಿಡೆನ್ಸಿ ರೋಡು, ಎಲ್ಲ ರೋಡ್ಗಳಲ್ಲಿ ನಾವು ಈಗಾಗಲೇ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬ್ಯಾರಿಕೇಡಿಂಗು, ಆಮೇಲೆ ಲೈಟಿಂಗು, CC ಕ್ಯಾಮ್ರಾಸು, 3 ಎಕ್ಸಿಟ್ ಪಾಯಿಂಟ್ಸು, ಚೆಕಿಂಗ್ ಪಾಯಿಂಟ್ಸು, ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸು ಎಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೆಲವು ಸಲಹೆ ಸೂಚನೆಗಳು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಇದರ ಮಾಹಿತಿ ಕೊಟ್ಟಾಗಿದೆ. ಸಾರ್ವಜನಿಕರಿಗೆ ಪಬ್ಲಿಕ್ಲಿ ವಿಸಿಬಲ್ QR ಕೋಡ್ಸ್ ಕೂಡ ಶೇರ್ ಮಾಡಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವೆಬ್ಸೈಟ್ಗೆ ಓಪನ್ ಆಗ್ತದೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಎಲ್ಲ ಮಾಹಿತಿ ಕೊಟ್ಟಾಗಿದೆ. ಹೊಸ ವರ್ಷಾಚರಣೆಗೆ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನತ್ತ ತೆರಳುವವರಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅನಿಲ್ ಕುಂಬ್ಳೆ ರಸ್ತೆ ಮೂಲಕ MG ರಸ್ತೆಗೆ ಪ್ರವೇಶಿಸಬೇಕು. ಚರ್ಚ್ ಸ್ಟ್ರೀಟ್ಗೆ KC ದಾಸ್ ರಸ್ತೆ ಮೂಲಕ ಆಗಮಿಸಬೇಕು. ಬ್ರಿಗೇಡ್ ರಸ್ತೆಗೆ ಕಾವೇರಿ ಜಂಕ್ಷನ್ನಲ್ಲಿ ಪ್ರವೇಶ ಕಲ್ಪಿಸಲಾಗಿದೆ. ಇನ್ನು ಡಿಸೆಂಬರ್ 31ರ ರಾತ್ರಿ 8ರಿಂದ ಜನವರಿ 1ರ 1 ಗಂಟೆವರೆಗೆ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಮ್ಯೂಸಿಯಂ ರಸ್ತೆಗಳಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದು, ನಿರ್ಗಮಿಸಿದ ನಂತರ ಬ್ರಿಗೇಡ್ ರಸ್ತೆಗೆ ಮರು ಪ್ರವೇಶಿಸಲು ಅನುಮತಿ ಇರೋದಿಲ್ಲ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸದ್ಯ MG ರೋಡ್ನಲ್ಲಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಬಹಳ ಕಟ್ಟೆಚ್ಚರಗಳನ್ನು ವಹಿಸುವಂಥ ಮುಖಾಂತರವಾಗಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆಯನ್ನು ಕೂಡ ಮಾಡಲಾಗ್ತದೆ. ಗಮನಿಸ್ತಾ ಇದ್ರಿ, ಈಗಾಗಲೇ ಪ್ರತಿ ಜಾಗಕ್ಕೂ ಕೂಡ MG ರೋಡ್ನಲ್ಲಿರುವಂಥ ಪ್ರತಿ ಅಂಗಡಿ ಮುಂಗಟ್ಟುಗಳ ಮುಂದೆ ಒಳಭಾಗಗಳಿಗೆ ಹೋಗಿಯೂ ಕೂಡ ಪಬ್ಗಳೇನಿದ್ದಾವೆ, ಜೊತೆಗೆ ಇಲ್ಲಿ ಸೆಲೆಬ್ರೇಷನ್ ಪಾರ್ಟಿ ಹಾಲ್ಗಳೇನಿದ್ದಾವೆ ಅವೆಲ್ಲದಕ್ಕೂ ಕೂಡ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಒಳಭಾಗಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ. ಜನ ಸೇರ್ತಾರೆ, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕು. ಯಾವುದೇ ರಿಸ್ಕ್ ಫ್ಯಾಕ್ಟರ್ಗಳಿದ್ರೂ ಕೂಡ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಈಗ ಪಬ್ ಒಂದರ ಒಳಭಾಗದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನು ಸದ್ಯ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕಾರಣ ಇಷ್ಟೇ, ಹೆಚ್ಚಿನ ಜನ ಸೇರುವಂಥ ಪ್ರದೇಶಗಳು ಇಲ್ಲೆಲ್ಲವೂ ಕೂಡ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಈ ಭಾಗಗಳಲ್ಲಿ ಸೆಲೆಬ್ರೇಷನ್ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸೊ ಅದೇ ಕಾರಣಕ್ಕಾಗಿ ಬರುವಂಥವರಿಗೂ ಯಾವುದೇ ಸಮಸ್ಯೆಗಳಾಗಬಾರ್ದು, ಜೊತೆಗೆ ಅಹಿತಕರ ಘಟನೆಗಳಾಗಿ ಯಾವುದೇ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ತಪಾಸಣೆಯನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಎಂಟ್ರಿ ಎಕ್ಸಿಟ್ಗಳೇನಿದೆ, ಒಳಭಾಗಕ್ಕೆ ಹೋಗುವಂಥದ್ದು, ಇವೆಲ್ಲದರ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಕೇಬಲ್ ಬಿದ್ದಿರುವಂಥದ್ದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸು ಏನಿದೆ ಅವೆಲ್ಲದರ ಪರಿಶೀಲನೆಯನ್ನು ಮಾಡಿ ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕಬ್ಬನ್ ರಸ್ತೆ, ಟ್ರಿನಿಟಿ ಮೆಟ್ರೋ, BRB ಜಂಕ್ಷನ್, ಕ್ವೀನ್ಸ್ ರಸ್ತೆ ಮತ್ತು ರಾಜಭವನ ರಸ್ತೆಯಲ್ಲಿ ಗೊತ್ತುಪಡಿಸಿದ ಪಾಯಿಂಟ್ಗಳಲ್ಲಿ ಪಿಕಪ್ ಡ್ರಾಪ್ ಮಾಡಬಹುದು. ಇದು ಸಾರಿಗೆ ಸಂಪರ್ಕ ಮತ್ತು ಟ್ಯಾಕ್ಸಿ, ಕ್ಯಾಬ್ಗಳ ಪಿಕಪ್ ಪಾಯಿಂಟ್ಗಳನ್ನಾಗಿ ಗುರುತಿಸಲಾಗಿದೆ. ಇತ MG ರಸ್ತೆ ಮೆಟ್ರೋ ನಿಲ್ದಾಣವು ರಾತ್ರಿ 10 ಗಂಟೆಗೆ ಮುಚ್ಚುತ್ತೆ.
ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಮೆಟ್ರೋ ನಿಲ್ದಾಣಗಳನ್ನು ಬಳಸಿ ಮಧ್ಯರಾತ್ರಿಯ ನಂತರ ಪ್ರತಿ 8 ನಿಮಿಷಗಳಿಗೊಮ್ಮೆ ರೈಲು ಸಂಚಾರ ಇರಲಿದೆ. ಜೊತೆಗೆ ಶಿವಾಜಿನಗರ ಬಿಎಂಟಿಸಿ ಶಾಪಿಂಗ್ ಕಾಂಪ್ಲೆಕ್ಸ್, ಯುಬಿ ಸಿಟಿ 1ನೇ ಮಹಡಿ, ಗರುಡಾ ಮಾಲ್, ಕಾಮರಾಜ ರಸ್ತೆಯಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸ್ಟ್ ಹೌಸ್ ರಸ್ತೆ, ಮ್ಯೂಸಿಯಂ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಉಲ್ಲಂಘಿಸಿದರೆ ಟೋಯಿಂಗ್ ಮಾಡಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ 400ಕ್ಕೂ ಅಧಿಕ ಫೇಸ್ ಕ್ಯಾಪ್ಚರ್ ಕ್ಯಾಮೆರಾಗಳು ಸೇರಿದಂತೆ 3000ಕ್ಕೂ ಅಧಿಕ ಖಾಸಗಿ ಸಿಸಿಟಿವಿ ಫೀಡ್ಗಳನ್ನು ಕಮಾಂಡ್ ಸೆಂಟರ್ನೊಂದಿಗೆ ಸಂಯೋಜಿಸಲಾಗಿದೆ. ಅಲ್ಲಲ್ಲಿ QR ಕೋಡ್ಗಳನ್ನು ಅಳವಡಿಸಲಾಗಿದೆ. ರಸ್ತೆಗಳು ಅಥವಾ ವಾಹನಗಳಲ್ಲಿ ಹೈ ಡೆಸಿಬಲ್ ಸಂಗೀತ ಅಥವಾ ಧ್ವನಿ ವರ್ಧಕಗಳನ್ನು ನಿಷೇಧಿಸಲಾಗಿದೆ. ಉಮೇಶ್, ಬ್ಯೂರೋ ಪಬ್ಲಿಕ್ ಟಿವಿ.